ಹಾವೇರಿ ಹಾಲು ಒಕ್ಕೂಟದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಹಾಲಿನ ಪೌಡರ್ ತೂಕದಲ್ಲಿ ವ್ಯತ್ಯಾಸದ ಬಳಿಕ ಮತ್ತೊಂದು ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಅಕ್ರಮ ಆರೋಪದ ಬಗ್ಗೆ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಪತ್ರವನ್ನ ಬರೆಯಲಾಗಿದೆ. ಅಂಚೆ ಮೂಲಕ ಆರೋಪದ ಪತ್ರ ರವಾನೆ ಮಾಡಿದಂತ ಅನಾಮಿಕರು ಹಾವೇರಿ ಹಾಲು ಒಕ್ಕೂಟದ ವಿರುದ್ಧ ಕೇಳಿಬಂದಿರುವಂತ ಗಂಭೀರ ಆರೋಪ ಇದೆ. ಹಾಲಿನ ಪೌಡರ್ ತೂಕದಲ್ಲಿ ವ್ಯತ್ಯಾಸವಾಗ್ತಾ ಇದೆ ಅಂತ. ಅಕ್ರಮ ಆರೋಪದ ಬಗ್ಗೆ ಹಾಲು ಉತ್ಪಾದಕ ಸಂಘದ ವಿರುದ್ಧ ಕಂಪ್ಲೇಂಟ್ ಬಂದಿದೆ ಅಥವಾ ದೂರು ಪತ್ರದ ಮೂಲಕ ಬಂದಿದೆ. ಈ ಬಗ್ಗೆ ಸರಿಯಾಗಿ ತನಿಖೆ ನಡೆಸಿ ಅಂತ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ. ಪತ್ರದ ಕೊನೆಯಲ್ಲಿ ಸತ್ಯಮೇವ ಜಯತೆ ಅಂತ ಬರೆದು ಪೋಸ್ಟ್ ಮಾಡಲಾಗಿದೆ. ಅಂಚೆ ಕಚೇರಿಯ ಮೂಲಕ ಈ ಒಂದು ಪತ್ರವನ್ನು ರವಾನಿಸಲಾಗಿದೆ. ಅಂದರೆ ಹಾವೇರಿ ಹಾಲು ಒಕ್ಕೂಟದಲ್ಲಿ ಹಾಲಿನ ಪೌಡರ್ ತೂಕದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಒಂದು ಆರೋಪ ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಆರೋಪ ಕೇಳಿಬರ್ತಾ ಇದೆ. ಅಂಚೆ ಮೂಲಕ ಆರೋಪದ ಪತ್ರ ರವಾನೆ ಮಾಡಿದ್ದಾರೆ ಅನಾಮಿಕರು. ಯಾರು ಅಂತ ಗೊತ್ತಿಲ್ಲ, ಆದರೆ ಪತ್ರವನ್ನು ಬರೆದಿದ್ದಾರೆ. ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಆ ಆರೋಪ ನಿಜಾನ ಸುಳ್ಳ ಅದು ಗೊತ್ತಾಗಬೇಕು ಅಂದರೆ ತನಿಖೆ ನಡಿಬೇಕಿದೆ. ಯಾರು ಏನಲ್ಲಿ ಅಕ್ರಮ ನಡೆಸ್ತಾ ಇದ್ದಾರೆ, ಏನು ಅವ್ಯವಹಾರ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಾಸನೆ ಅಂತೂ ಗೊತ್ತಾಗ್ತಾ ಇದೆ. ಅಲ್ಲಿ ಅಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ, ಹಂಗಾಗಿ ತನಿಖೆ ಆಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈಗ ಹಾವೇರಿ ಹಾಲು ಒಕ್ಕೂಟದಲ್ಲಿ ಅಕ್ರಮ ನಡೀತಿದೆ ಅನ್ನೋ ಆರೋಪ ಇತ್ತು. ಹಾಲಿನ ಪೌಡರ್ ತೂಕದಲ್ಲಿ ವ್ಯತ್ಯಾಸ ಆಗ್ತಿದೆ ಅನ್ನೋ ಆರೋಪ ಇತ್ತು. ಈಗ ಒಂದು ಪತ್ರ ಕೂಡ ದೂರಿನ ರೂಪದಲ್ಲಿ ಬಂದಿದೆ. ಏನು ಹೇಳ್ತೀರಾ? ಇದಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಸೌಖ್ಯ ಹಾವೇರಿ ಹಾಲು ಒಕ್ಕೂಟದ ಆರೋಪ ಅಂದ್ರೆ ಅದರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ. ದಿನೇ ದಿನೇ ಇಲ್ಲಿದ್ರೆ ಒಂದೊಂದು ಪ್ರಕರಣ ಇವತ್ತು ಬೆಳಕಿಗೆ ಬರ್ತಿವೆ. ಯಾಕಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಅಂದ್ರೆ ಕಳೆದ ಒಂದು ತಿಂಗಳ ಹಿಂದ್ಗಡೆ ಅಷ್ಟೇ TV5 ಒಂದು ವಿಸ್ತೃತವಾದಂತಹ ಒಂದು ವರದಿಯನ್ನ ಮಾಡಿತ್ತು. ಅದು ಏನು ಅಂದ್ರೆ ಮಕ್ಕಳಿಗೆ ಒಂದು ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಹಾಲು ಕೊಡ್ತಾರೆ. ಆ ಹಾಲು ಕೊಡುವಂತಹ ಯೋಜನೆಯಲ್ಲೇ ಇಲ್ಲಿ ಅಂದ್ರೆ ದೊಡ್ಡದಂತಹ ಒಂದು ಭ್ರಷ್ಟಾಚಾರ ಇಲ್ಲಿ ಹಾಲು ಒಕ್ಕೂಟ ಮಾಡಿತ್ತು. ಅದು ಯಾವ ಮಟ್ಟಿಗೆ ಅಂದ್ರೆ 50 kg ಪ್ಯಾಕೆಟ್ 25 kg ಪ್ಯಾಕೆಟ್ ಅಲ್ಲಿ ಬರೋಬ್ಬರಿ ಇಲ್ಲಂದ್ರೆ 2 ರಿಂದ 3 kg ವ್ಯತ್ಯಾಸಗಳಾಗ್ತಾ ಇದ್ದು, ಈ ಸಂಪುಟಗೆ ತೂಕ ಮಾಡುವುದರಿಂದ ಹಿಡ್ಕೊಂಡು ಇಲ್ಲಿ TV5 ವಿಸ್ತೃತವಂತಹ ಒಂದು ವರದಿಯನ್ನ ಬಿತ್ತರಿಸಿತ್ತು. ಅದರ ಬೆನ್ನಲ್ಲೇ ಈಗ ಅಂತಂದ್ರೆ ಹಾವೇರಿ ಹಾಲು ಒಕ್ಕೂಟದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಅದು ಏನು ಅಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬರೆಯುವ ಮೂಲಕ ಒಂದು ಕರ್ಮಕಾಂಡವನ್ನ ಇಲ್ಲಿ ಅನಾಮಿಕ ವ್ಯಕ್ತಿಗಳು ಬಯಲು ಮಾಡಿದ್ರೆ ಅದು ಒಂದು ಅಲ್ಲ ಎರಡು ಅಲ್ಲ, ಬರೋಬ್ಬರಿ ಇಲ್ಲಂದ್ರೆ 18 ಅಂಶಗಳ ಒಂದು ಒಳಗೊಂಡಂತಹ ಒಂದು ಪತ್ರ ಈಗ ಅಂತಂದ್ರೆ ಸಹಕಾರಿ ಸಂಘಗಳಿಗೆ ಒಂದು ರವಾನೆ ಮಾಡ್ತಿದ್ರೆ. ಮೊದಲಿಗೆ ನೋಡಿದಾಗ ಇಲ್ಲಂದ್ರೆ ಅಧ್ಯಕ್ಷರ ವಾಹನದ ಟೆಂಡರ್ ಪ್ರಕ್ರಿಯೆ ಮಾಡದೆ ಇಲ್ಲಂದ್ರೆ 6 ತಿಂಗಳಿಂದ ಇಲ್ಲಿದ್ರೆ ಬಾಡಿಗೆ ಪಡೆದುಕೊಂಡು ಓಡಾಡಿದ್ರೆ ಮತ್ತು ಸಿಬ್ಬಂದಿಗಳಿಗೆ 7ನೇ ವೇತನ ಒಂದು ಮಂಜೂರು ಮಾಡುವ ಸಂಪುಟಕ್ಕೆ ಇಲ್ಲಿ ಲಕ್ಷಾಂತರ ಹಣವನ್ನ ವಸೂಲಿ ಮಾಡಿದ್ರೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ಅಕೌಂಟ್ ಆಫೀಸರ್ ರವಿ ಜಗ್ಗಲ್ರಿಂದ ಈ ಹಿಂದೆ ಕೆಲಸ ಮಾಡಿದ ಕಚೇರಿಯಲ್ಲೂ ಸಹ ಇಲ್ಲಿ ಅಂದ್ರೆ ಒಂದು ಕರ್ಮಕಾಂಡ ಮತ್ತು ಇಲ್ಲಿ ದಂಡ ಪಾವತಿಸೋದ್ರ ಬಗ್ಗೆ ಮತ್ತು ಆಡಳಿತ ಮಂಡಳಿ ವಿರುದ್ಧ ಇಲ್ಲಿದ್ರೆ ಪ್ರತಿ ಗುತ್ತಿಗೆದಾರರಿಂದ ಚಂದಾ ವಸೂಲಿ ಮಾಡೋದ್ರ ಬಗ್ಗೆ ಸಹ ಇಲ್ಲಿ ಅಂದ್ರೆ ಆರೋಪ ಕೇಳಿ ಬಂದಿದೆ. ಪ್ರತಿಯೊಂದು 18 ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದ್ರೆ ಸಾಮಗ್ರಿಗಳ ಹಂಚಿಕೆ ಬರ್ತವೆ. ಅಂದ್ರೆ ಪ್ರತಿಯೊಂದು ಇಲ್ಲಿ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಒಂದು ಹಾಲು ಒಕ್ಕೂಟಗಳಿರ್ತವೆ, ಹಾಲು ಸಂಘಗಳಿರ್ತವೆ. ಆ ಹಾಲು ಸಂಘಗಳಿಗೆ ಇಲ್ಲಿ ಅಂತಂದ್ರೆ ಒಂದು ಸಾಮಗ್ರಿಗಳನ್ನ ಪೂರೈಸಬೇಕಾಗಿದ್ದು ಹಾಲು ಒಕ್ಕೂಟಗಳ ಕೆಲಸ. ಆ ಒಕ್ಕೂಟಗಳಲ್ಲಿಯೂ ಸಹ ಇಲ್ಲಿಂದ್ರೆ ಪ್ರೋತ್ಸಾಹನ ನೀಡದೇ ಇರುವುದು ಇಲ್ಲಿ ಅಂದ್ರೆ ಬಹಿರಂಗವಾಗಿದೆ. ಅಂದ್ರೆ ಒಟ್ಟು 18 ಅಂಶಗಳನ್ನ ಇಟ್ಟುಕೊಂಡು ಈ ಒಂದು ಪತ್ರ ಏನಿದೆ ವೈರಲ್ ಆಗಿದೆ. ಅಧ್ಯಕ್ಷರು ಮತ್ತು ಹಾಲು ಒಕ್ಕೂಟದ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತದೆ. ಇಷ್ಟಾದ್ರೂ ಸಹ ಇಲ್ಲಿ ಅಂದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಹಾಲು ಒಕ್ಕೂಟದ ಅಧ್ಯಕ್ಷರಿಲ್ಲದ್ರೆ ತಕ್ಷಣ ಬದಲಾವಣೆ ಮಾಡಬೇಕು ಅಂತೇಳಿ ಕೂಗು ಇವತ್ತು ಹಾವೇರಿ ವಲಯದಲ್ಲಿ ಕೇಳಿ ಬರ್ತಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗೆ.